ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ವಿಷ್ಣು ಇಲ್ಲಿ ಬಂದಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ವೀಕೆ ಕಂಪ್ಲೀಟ್ ಆಗಿ ಒಂದು ಶಾರ್ಟ್ ವೀಕು. ಇದು ದೊಡ್ಡದಾಗಿ ತುಂಬಾ ದಿನ CNBC ನ್ಯೂಸ್ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಒಳ್ಳೆ ದಿನ ಗೈರಿಂಗೇ ಇಲ್ಲ ಈ ವಾರ ಅಂತ. ನಿಜಾನೇ ಸರ್, ಹೊಡೆದಾಕ್ಬಿಟ್ಟಿದ್ದಾರೆ. ಹ್ಮ್ ಓಕೆ, ಈಗ ಹೆಚ್ಚು ಕಡಿಮೆ ಈ ಏಪ್ರಿಲ್ 2ನೇ ತಾರೀಕು 22,202 ಅನ್ನುವಂತ ಮಾರ್ಕ್ನ 22,189. 189 ಟೆಸ್ಟ್ ಮಾಡ್ಬಿಡ್ತು ಸರ್. ಇದ್ರ ಇನ್ನು ಕಮ್ಮಿಂಗ್ 2-3 ವೀಕ್ಸ್ ಅಲ್ಲಿ ಏನ್ ನಡೆಯೋದಕ್ಕೆ ಸಾಧ್ಯತೆಗಳಿದೆ? ನೀವು ಮುಂಚೆ ಹೇಳಿದ್ರಿ ಸರ್, ಆ ಪೆಂಡ್ಯುಲಮ್ ಹಿಂಗ್ ಹೋಗ್ಬಿಟ್ಟು 16,000 ವರ್ಗೂ ಬರುತ್ತಾ ಅಂತ. ಲಾಸ್ಟ್ 6 ಮಂತ್ ಒಂದು 7-8 ತಿಂಗಳು ಇರ್ಬೋದಲ್ವಾ ಸರ್, ನೀವು ಅದನ್ನ ಹೇಳಿ? ಆ 8 ತಿಂಗಳಲ್ಲಿ ಈ ಪೆಂಡ್ಯುಲಮ್ ಬಂದು 22,200 ಆ ರೇಂಜ್ ಅಲ್ಲಿ ನಿಂತಿದೆ. ನಿಂತಿಲ್ಲ. ಇನ್ನು ಮೂವ್ ಆಗ್ತಾ ಇದೆ. ಅಂದ್ರೆ ಆ ಮೊಮೆಂಟಮ್ ಇಲ್ಲಿಗೆ ನಿಂತು ಹಿಂಗೆ ಕೆಳಗಡೆ ಇಳಿಯತ್ತಾ ಇಲ್ಲ ಇನ್ನ ಮೇಲೆ ಹೋಗತ್ತಾ? ಅದು ನಮ್ಮ ಈ ಟ್ರಂಪ್ ಭಾಗವತರ ಮೇಲೆ ನಿಂತಿದೆ. ಟ್ರಂಪ್ ಭಾಗವತರದ್ದು ಪ್ಲೈನ್ ಬೇರೆ ಬಿದ್ದಿದೆ. ಅಮೆರಿಕನ್ನ ಕಾಣ್ತಾ ಇಲ್ಲ, ಅವ್ರನ್ನ ಹಿಡ್ದಿದ್ದಾರೆ ಅಂತ ಅನ್ಕೋತೀನಿ. ಓವರ್ ಆಲ್ ಆಗಿ ನೀವು ನೋಡಿದ್ರೆ ಇದು ವಾರ್ ಮೇಲೆ ನಿಂತಿದೆ. ಒಂದು 48 ಅವರ್ಸ್ ಸೀಸ್ ಫೈರ್ ಕೇಳಿದ್ರು ಟ್ರಂಪು. ಸೀಸು ಬೇಡ, ಫೈರು ಬೇಡ, ಬಾರೋ ಜಗಳಕ್ಕೆ ಅಂತ ಕರೆದ ಇರಾನ್. ಅದರಿಂದ ಈಗ ಸದ್ಯಕ್ಕೆ ಚೆನ್ನಾಗಿಲ್ಲ ಸುದ್ದಿ. ವಾರ ಇನ್ನೊಂದು 3 ವಾರ ಹೋಯ್ತು ಅಂತಂದ್ರೆ ಅದು ಇಲ್ಲಿ ನಿಲ್ಲಲ್ಲ, ಇನ್ನೂ ಆ ಸೈಡ್ ಹೋಗುತ್ತೆ. ಇದರ ಮೇಲೆ ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಏನ್ ಮಾಡಿದ್ದಾರೆ ಅಂತಂದ್ರೆ, ನಾನ್ ಡೆಲಿವರಬಲ್ ಫ್ಯೂಚರ್ಸ್ ಮಾರ್ಕೆಟ್ಗೂ ಇನ್ನೇ ಇರುವಂತ ಲಿಂಕ್ನು ಕಟ್ ಮಾಡಿದ್ದಾರೆ. ರಿಂಪ್ಲ ಕಟ್ಪಿನ ನೋಡುವಾಗ ಏನಾಯ್ತು ಅಂತ ಅಂದ್ರೆ, ಬಿಗ್ಗೆಸ್ಟ್ ಒನ್ ಡೇ ಸೇಲ್ ಇನ್ ಗೌರ್ಮೆಂಟ್ ಬಾಂಡ್ ನಡೀತು. ಸೊ ಹೊರ ದೇಶದವನ್ನೆಲ್ಲ ಈ ಗೌರ್ಮೆಂಟ್ ಬಾಂಡ್ನ ಮಾರ್ಬಿಟ್ಟು ದುಡ್ಡು ಎತ್ಕೊಂಡು ಹೊರಗಡೆ ಹೋಗ್ಬಿಡ್ತಾನೆ. ಅವಾಗ ಅವ್ರು ಅದನ್ನ ಏನ್ ಮಾಡ್ತಾರೆ ಸರ್? ಅವ್ನು ಹೊರಗಡೆ ತಗೊಂಡು ಹೋಗ್ಬಿಡ್ತಾನೆ ಡಾಲರ್ನ. ಅವನ ಹೆಜ್ಜ್ ಸಿಂಗಾಪುರಲ್ಲೂ ದುಬೈಯಲ್ಲೂ ಮಾಡಿರ್ತಾನೆ. ಅಂದ್ರೆ ಬೇರೆ ಕಂಟ್ರಿಗೆ ಶಿಫ್ಟ್ ದುಡ್ಡು ಮಾಡ್ತಾರೆ. ಹೊರಗಡೆ ಹೋಗ್ಬಿಡತ್ತೆ. ಈಕ್ವಿಟಿ ಮಾತ್ರ ಹೊರಗಡೆ ಹೋಗಲ್ಲ, ಡಾಲರು ಹೊರಗಡೆ ಹೋಗುತ್ತೆ. ಸೊ ಬಾಂಡ್ಸ್ ಕೂಡ ಹೊರಗಡೆ ಹೋಗುತ್ತೆ. ಅದರಿಂದನೇ ನಾವು ಡೆಸ್ಪರೇಟ್ ಆಗಿ $3 ಬಿಲಿಯನ್ 74% ಮಾರೋದಕ್ಕೆ ಉತ್ಕೊಂಡಿದ್ದೀವಿ. RBI ದಾನವಾಗಿ ಕೊಡೋದಕ್ಕೆ ರೆಡಿಯಾಗಿದ್ದೀವಿ. 3 ಬಿಲಿಯನ್ ಎಲ್ಲ ಒಂದಿನದಲ್ಲೇ ಹೋಗ್ಬಿಡುತ್ತೆ. ಸೊ ನಮ್ಮ ಈ ಡಾಲರ್ ಪ್ರಾಬ್ಲಮ್ಮು ಸಾಲ್ವ್ ಆಗಿಲ್ಲ, ಕ್ಯಾಪಿಟಲ್ ಇನ್ಫ್ರಾ ಪ್ರಾಬ್ಲಮ್ಮು ಸಾಲ್ವ್ ಆಗಿಲ್ಲ. ನಿಮ್ಮ ಈ ಇಂಪೋರ್ಟ್ ಬೆಲೆ ಏರ್ತಾ ಇದೆ, ಎಕ್ಸ್ಪೋರ್ಟು ಹೋಗ್ತಾ ಇಲ್ಲ, IT ಪ್ರಾಬ್ಲಮ್ ಇದೆ. ಅದರಿಂದ ನಿಮಗೆ ಒಂದು ದೊಡ್ಡ ಡಾಲರ್ ಅಭಾವ ಅನ್ನೋದು ಇದೆ. ಈ ಒಂದು ಯುದ್ಧ ಇನ್ನೊಂದು 3 ವಾರ ನಡೆದ್ರೆ ಈ ಕಚ್ಚಾ ತೈಲದ ಬೆಲೆ ಒಂದು 140 ಅಂತ ಇರುತ್ತೆ ಬ್ಯಾಸ್ಕೆಟು. ಸೊ ನಿಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಪ್ರಾಬ್ಲಮ್, ರೂಪಾಯಿ ಇನ್ನೂ ಪ್ರೆಷರಲ್ಲಿ ಬರುತ್ತೆ. ಅನ್ನೋದು ಖಂಡಿತ ಈ ಒಂದು ವರ್ಷದ ಎಂಡ್ ಒಳಗಡೆ ಸಾದ FII ಬರೋದಿಲ್ಲ. ಆಲ್ರೆಡಿ ಈಕ್ವಿಟಿ ಮ್ಯೂಚುವಲ್ ಫಂಡ್ 27% ಡೌನು. ಎಲ್ಲ ಹೊಡೆದ ಅಂತಂದ್ರೆ 20,000ಕ್ಕೆ ಬಂದ್ಬಿಡ್ತು ಅಂತಂದ್ರೆ ಈಕ್ವಿಟಿನಲ್ಲಿ ನಮ್ಮ ಜನರು ಹಾಕಿರುವಂತ ದುಡ್ಡನ್ನೇ ಹೊರಗಡೆ ತೆಗಿತಾರೆ. ಇದು ಬರೀ ಲಾರ್ಜ್ ಕ್ಯಾಪ್ ಮಾತ್ರ ನೋಡ್ತಾ ಇಲ್ಲ, ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಇನ್ನೂ ಮೋಸವಾಗಿದೆ. ಯುದ್ಧ ನಿಂತರೂ ಕೂಡ 2 ತಿಂಗಳಾಗುತ್ತೆ ಪ್ಲೇನಲ್ಲಿ ನಾರ್ಮಲೈಸ್ ಆಗೋದಕ್ಕೆ. ಮಾರ್ಚ್ ಫುಲ್ ಆಗಿ ಅರ್ನಿಂಗ್ಸ್ ಹೋಯ್ತಾ, ಈಗ ಏಪ್ರಿಲ್ ಫುಲ್ ಆಗಿ ಅರ್ನಿಂಗ್ಸ್ ಹೋಯ್ತಾ, ನೇನು ಅರ್ನಿಂಗ್ಸ್ ಹೋಗ್ಬಿಡತ್ತಾ. ಫಸ್ಟ್ ಕ್ವಾರ್ಟರ್ ಗಾಲಿ. ಲಾಸ್ಟ್ ಕ್ವಾರ್ಟರಲ್ಲಿ 30 ಡೇಸ್ ಗಾಲಿ, ಫಸ್ಟ್ ಕ್ವಾರ್ಟರ್ ಗಾಲಿ, ರೂಪಾಯಿನೂ ವೀಕಲ್ ಆಗುತ್ತೆ. ಈ ವರ್ಷದ ಅರ್ನಿಂಗ್ಸೇ ಗಾಲಿ. ಇನ್ನು ಬೆಲೆ ಏರಿಕೆ ನೀವು ನೋಡಿದ್ರೆ ಸಿಲಿಂಡರ್ ಬೆಲೆನೇ ಏರಿದೆ, ಸಿಲಿಂಡರ್ ಬೆಲೆ ಏರಿದೆ. ಇನ್ನು ಬೇರೆ ಇನ್ಪುಟ್ ಬೆಲೆ ಎಲ್ಲಾನು ಏರಿದೆ. ಔಟ್ಪುಟ್ ಬೆಲೆಗಳನ್ನೆಲ್ಲ ಏರ್ಸೋದಕ್ಕೆ ಇನ್ನೂ ಒಂದು 20-25 ದಿನ ಆಗುತ್ತೆ. ನೋಡಿದ್ರಿ ಅಂತಂದ್ರೆ ಈ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ನೇ ಹಾಕಿದ್ದಾರೆ, ಅದು ಹೈಯರ್ ಇಂಟ್ರೆಸ್ಟು. ಸೊ ಯಾರು ಈಗ ಡೆಪಾಸಿಟ್ ಬ್ಯಾಂಕಲ್ಲಿ ಹಾಕ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಹಂಗೆ ಇನಫ್ ರಿಟರ್ನ್ ಇಲ್ಲ, ಈಕ್ವಿಟಿನಲ್ಲೂ ರಿಟರ್ನ್ ಇಲ್ಲ. ಹೌದು. ನಿನಗೆ ಡಾಲರ್ ಅಭಾವ ಬೇಕು, ಹಾಗಿದ್ದಾಗ ಹೇಗೆ ಪೆಂಡಲಮ್ ನಿಲ್ಲುತ್ತೆ? ಓಕೆ ಸರ್, ಸೊ ಇನ್ನೂ ಮೊಮೆಂಟಮ್ ಸ್ಟ್ರಾಂಗ್ ಆಗಿದೆ. ಒಂದು ಸೈಡಲ್ಲಿ ಗ್ಲೋಬಲ್ ಫೋರ್ಸಸ್ ಈ ಸೈಡಲ್ಲಿ ಪುಷ್ ಮಾಡ್ತಾ ಇದೆ, ಇದೊಂದು ಸೈಡಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಆಪೋಸಿಟ್ ಸೈಡಲ್ಲಿ ಪುಷ್ ಮಾಡ್ತಾ ಇದ್ದಾರೆ. ಯಾವುದು ಬಿಡತ್ತೆ ಹೇಳೋದು ನಮಗೂ ಗೊತ್ತಿಲ್ಲ. ಈಗ ಈ ಗೋಲ್ಡ್ ಅನ್ನು ನೋಡಿದ್ರೆ ಈಗ ಲಾಸ್ಟ್ 1-2 ವಾರದಲ್ಲಿ ಅದಕ್ಕೆ ಒಂದು 58 ಟನ್ ಗೋಲ್ಡ್ ನ ಮಾರ್ಕೆಟ್ ಅಲ್ಲಿ ಇದ್ದಾರೆ ಅಂತ ಒಂದು ನ್ಯೂಸ್ ನೋಡ್ತಾ ಇದ್ದೀವಿ. ಇದು ಕಂಪ್ಲೀಟ್ ಆಗಿ ಡೆಸ್ಪರೇಷನ್ ಅಲ್ಲಿ ದಾರಿನ ಎಲ್ಲ ಎನರ್ಜಿಸ್ ಕಳಿಸಬೇಕು ಅನ್ನೋದಕ್ಕೋಸ್ಕರ ಆಗಿದ್ದಾರೆ. ಟರ್ಕಿ ತರ ಬೇರೆ ಕಂಟ್ರೀಸ್. ನಾನು ಯಾಕೆ ಟರ್ಕಿನ ಹೇಳ್ತಾ ಇದ್ದೀನಿ ಅಂದ್ರೆ, ಹೋದ ವರ್ಷ ಗೋಲ್ಡ್ ರೇಟ್ ಏರಿದ್ದಕ್ಕೆ ಇವು ಅಧಿಕವಾಗಿ ಹೇಳಿದಂತ ಒಂದು ಮಾತುಗಳು ಟರ್ಕಿ ಸೆಂಟ್ರಲ್ ಬ್ಯಾಂಕ್ ಅಧಿಕವಾಗಿ ತಗೋತಾ ಇದ್ದಾರೆ ಅಂತ. ಚೈನಾ ಏನ್ ಮಾಡ್ತಾನೆ ಅಂತ ಅನ್ನೋದೇ ಮುಖ್ಯ. ಕ್ರೂಡು ಡಾಲರು ಟುಗೆದರ್, ಐ ಬ್ಯಾಲ್ಡೆಡ್ ಟುಗೆದರ್. ಕ್ರೂಡು ಡಾಲರ್.
ಸೊ ಈ ವಾರ್ ಏರೋವರೆಗೂ ಕ್ರೂಡು ಏರುತ್ತೆ, ಡಾಲರು ಏರುತ್ತೆ, ಗೋಲ್ಡ್ ಇಳಿಯುತ್ತೆ. ಸೊ ಈ ವಾರ್ ಮುಗಿಯೋವರೆಗೂ ನಮ್ಮಿಂದ ಏನೂ ಹೇಳಕ್ಕಾಗಲ್ಲ. ಹಾಗಿದ್ರೆ ಈ ವಾರ್ ಅಂತ ಅನ್ನೋದು ಈ ಮಿಡಲ್ ಈಸ್ಟ್ ಅಲ್ಲಿ ಅಲ್ದಂಗೆ ಬೇರೆ ಕಡೆ ನಡೆದಿದ್ರೆ ಗೋಲ್ಡ್ ಏರಿರ್ತಿತ್ತು ಡೆಫಿನೆಟ್ ಆಗಿ. ಅಂತಂದ್ರೆ ಇಲ್ಲೂರು ಕೂಡ ಇದಿಲ್ದಂಗಿದೆ. ಜೊತೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ರಷ್ಯಾದಲ್ಲಿ ಯುಕ್ರೇನ್ ಗುಂಡು ಹಾಕಿ ಅಲ್ಲಿರುವಂತ ರಿಫೈನರಿಗೆ ಏಟ್ ಬಿದ್ದಿದೆ. ಈಗ ನೀವು ನೋಡಿದ್ರಿ ಅಂತಂದ್ರೆ ಶೆಲ್ ಡೀಸೆಲ್ ಬೆಲೆನೇ 20 ರೂಪಾಯಿ ಏರ್ಸಿದ್ದಾರೆ. ನನ್ನ ಹತ್ರ ಡೀಸೆಲ್ ತಗೊಂಡ್ಬೇಡ ಅಂತ ಹೇಳಿದ್ದಾನೆ. ಆಗಿದ್ದಾಗ 1 ಲೀಟರ್ಗೆ 10 ರೂಪಾಯಿ 15 ರೂಪಾಯಿ ನಷ್ಟ ಮಾಡ್ತಾ ಇದೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್. ಹೇಗೆ ಕಾಂಪನ್ಸೇಟ್ ಮಾಡ್ತೀರಾ? ಓಕೆ ಸರ್, ಈ ವಾರ ಇನ್ನೊಂದು 2-3 ವಾರಕ್ಕೆ ಎಕ್ಸ್ಟೆಂಡ್ ಆಯ್ತು ಅಂತಂದ್ರೆ ಸ್ಮಾಲ್ ಇನ್ವೆಸ್ಟರ್ಸ್ ಅವರ ಸ್ಥಿತಿ ಏನು, ಈ ರೀತಿ ತಗೊಳ್ಳೋದನ್ನ ಈಗ ಪಾಸಿಟಿವ್ ಆಗಿ ತಗೋಬಹುದಾ? ಅಂದ್ರೆ ಬರುವಂತ ವರ್ಷ ಫುಲ್ ಆಗಿ ನಾವು ಒಂದು ಆಪರ್ಚುನಿಟಿ ಅಂತ ನಾವು ನಿಮ್ಮ ತಗೋಬಹುದು. ಮನಸ್ಥಿತಿ, ನಿಮ್ಮ ಇನ್ಕಮ್ ಸೋರ್ಸು, ನಿಮ್ಮ ಸ್ಟೆಬಿಲಿಟಿ ಆಫ್ ಕ್ಯಾಶ್ ಫ್ಲೋ. ಈಗ ಯಾರಿಗೆ ಸ್ಟೆಬಿಲಿಟಿ ಆಫ್ ಕ್ಯಾಶ್ ಫ್ಲೋ ಇದೆಯೋ ಅವನು ಇದನ್ನ ಒಂದು ಆಪರ್ಚುನಿಟಿ ಅಂತ ನೋಡ್ತಾನೆ. ಬೆಳಗ್ಗೆ 6 ಗಂಟೆಗೆ ಅವನದು ಲೆಟರ್ ಬಂದ್ಬಿಡ್ತು ಅಂತಂದ್ರೆ ಇದು ಲೆಟರ್ ಮೇಲೆ ನಿಂತಿದೆ. ಸರ್, ಅದಾದ್ಮೇಲೆ ಈ ಜಾಬ್ಲೆಸ್ ಬಗ್ಗೆ ನೀವು ಹೇಳಿದ್ರಿ. ಈಗ UAE ನಲ್ಲೂ ಅಲ್ಲಿಂದ ನಮ್ಗೆ ಇಲ್ಲಿ ಬರುವಂತ ರೆಮಿಟೆನ್ಸ್ ಅಲ್ಲ, ನಮಗೆ ರೆಮಿಟೆನ್ಸ್ ಕಡಿಮೆ ಆಗುತ್ತೆ, ಗಲ್ಫಿಂದ ರೆಮಿಟೆನ್ಸ್ ಕಡಿಮೆ ಆಗುತ್ತೆ, ಅದು ಒಂದು ಪ್ರೆಷರ್ ಇಂಡಿಯಾ. ಫಾರಿನ್ ಕ್ಯಾಪಿಟಲ್ ಬರ್ತಾ ಇಲ್ಲ, ಇಂಪೋರ್ಟ್ಸು ಏರಿದೆ, ಎಕ್ಸ್ಪೋರ್ಟ್ಸು ಕಡಿಮೆ ಆಗಿದೆ, ಎಲ್ಲಾನು ರೂಪಾಯಿಗಿಂತ ಮೇಲೆ ಪ್ರೆಷರ್. ನಾವು ಈ ಸರ್ಕಾರಕ್ಕೆ ನಾವು ಏನು ಮಾಡಿದ್ದೀವಿ, ಈ ನಾನ್ ಡೆಲಿವರಬಲ್ ಫ್ಯೂಚರ್ಸ್ ಮಾರ್ಕೆಟ್ನ ಕಟ್ ಮಾಡಿದ್ವಿ. ಅದರಿಂದ ಏನಾಗುತ್ತೆ, ಬರೋ ದುಡ್ಡು ಕೂಡ ಬರೋದಿಲ್ಲ. ಸರ್, ಈಗ ನಿಫ್ಟಿ ವ್ಯಾಲ್ಯೂಯೇಷನ್ಸ್ ಅರೌಂಡ್ 10x ಅಲ್ಲಿ ಇದೆ ಸರ್. ನಿಫ್ಟಿ IT ಯು ಕ್ಯಾನ್ ಸ್ಟಾರ್ಟ್ 1, 2 ಅಂತ ಬಿಗ್ ಕಂಪನೀಸ್ನ ನೀವು ನೋಡ್ಬೋದು. ನೀವೀಗ ನೋಡಿದ್ರಿ ಅಂತಂದ್ರೆ ಈ 20 ಅಂತ ಅನ್ನೋದು ಲೋಯೆಸ್ಟ್ ಸಿನ್ಸ್ 2020 ಅನ್ನೋ ರೀತಿ ಒಂದು ನಂಬರ್ನ ನೋಡಿದೆ. ಈಗ ಇದ್ರಲ್ಲಿ ಈ ರೀ ಕೂಡ ಬೀಳ್ತಾ ಇರುವಂತ ಒಂದು ಸಿಚುವೇಶನ್ ಅಲ್ಲಿ ಅದರಿಂದ ಏನು ರುಪಿಯಿಂದ ಈ ಮಾರ್ಜಿನ್ ಏರೋದಿಲ್ಲ. ಅಗರ್ ಇರಿಯುವಂತ ಪ್ರೆಷರ್ ಅಲ್ಲಿ ಸ್ವಲ್ಪ ರೈನ್ ಕಿಲ್ಲರ್ ತರ ರಿಲೀಫ್ ಕೊಡುತ್ತೆ ಅನ್ನೋದನ್ನ ಬಿಟ್ರೆ ಹಂಗೆ ಬಾಟಮ್ ಹೆಂಗ್ ಹೋಗಿ ಪ್ರಾಫಿಟ್ ಅಲ್ಲಿ ಏರೋದಿಲ್ಲ. ಈ ಫ್ರಾಕ್ಚರ್ ಆಗೋಯ್ತಪ್ಪ, ಹೋದ್ರೆ ಹೋಗ್ಲಿ ಅಂತ ಒಂದು ಡೋಲೋ 650 ತಿನ್ನೋ ತರ. ಕರೆಕ್ಟ್ ಸರ್. ಈಗ ಅದು ಪ್ರಾಫಿಟ್ ಅಲ್ಲಿ ಏರಲ್ಲ ಅಂತ ಪ್ರೈಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಒಂದಿದೆ ಅಲ್ವಾ? ನಿಮ್ಮ ಆಗಿಲ್ವಲ್ಲ, ಅದು ಅಂದೇ ತಾನೇ ನಿಂತಿದೆ, ಓಕೆ, ಫಾಲ್ ಬಿದ್ದಿದೆ. ವಿತ್ ಸ್ಟಾಪ್ ದ ಫಾಲ್ ಅಲ್ಲೇ ನಿಂತಿದೆ, ಪರವಾಗಿಲ್ಲ. ಈಗ ಡೋಲೋ 650 ಇಸ್ ಫೈನ್. ಕೈ ಹೊಡ್ಗೋಗಿದೆ, ಆಕ್ಸಿವಾನ್ ತಿನ್ಬೇಕು, ಇಲ್ಲ ಅಂತಂದ್ರೆ ಐಬುಪ್ರೂಫಿನ್ ತಿನ್ಬೇಕು. ಹೋಗ್ಲಿ ಅಂತ ಈಗ ಡೋಲೋ 650 ಕೊಟ್ಟಿದ್ದಾರೆ. ಈಗ ಐಟಿಎನ್ ಫಾರ್ಮಾ ಸ್ಟಾಕ್ಸ್ ಅಲ್ಲಿ ನಾನು ತುಂಬಾ ಕಾಶಿಯಸ್ ಆಗಿರ್ಬೇಕಾ ಅಥವಾ ಇದೇನೆ ಆಕ್ಚುಯಲ್ ಚಾನ್ಸಾ? ಇಟ್ಸ್ ಅಪ್ ಟು ಯು. ಅದು ಯಾವುದರಿಂದ ಡಿಪೆಂಡ್ ಆಗುತ್ತೆ ಅಂತಂದ್ರೆ ನಿನ್ನ ಕ್ಯಾಶ್ ಫ್ಲೋ ಹೇಗಿದೆ. ನಿನ್ನ ಕ್ಯಾಶ್ ಫ್ಲೋ ಸ್ಟ್ರಾಂಗ್ ಆಗಿದ್ರೆ ಯು ಕ್ಯಾನ್ ಬಿ ಹ್ಯಾಪಿ ಅಂಡ್ ಇದೇ ಚಾನ್ಸು. ನನ್ನ ಕ್ಯಾಶ್ ಫ್ಲೋಗೆ ಒಲೆ ಅಂತಂದ್ರೆ ದೆನ್ ಐ ಹ್ಯಾವ್ ಟು ಬಿ ವರಿಡ್. ಈಗ ನಾನು ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ, ನನಗೆ 2,000 ರೂಪಾಯಿ LPGನ ಜಿಗೋಸ್ಕರ 7,000 ಕೊಟ್ಟು ತಗೋತೀನಿ ಅಂದರೆ ದೆನ್ ಐ ಹ್ಯಾವ್ ಟು ಬಿ ವರಿಡ್. ಐಟಿ ಇಂಡೆಕ್ಸ್ ಒಂದು ಅರೌಂಡ್ 20 ನಲ್ಲಿ ಇರೋದ್ರಿಂದ ನಾನು ಕೆಲವೊಂದು ಐಟಿ ಸ್ಟಾಕ್ಸ್ ಬಗ್ಗೆ ನಿಮ್ಮ ಹತ್ರ ಕೇಳ್ತೀನಿ. ಅಂದ್ರೆ ಡಾಲರ್ ಅರ್ನಿಂಗ್ ಸ್ಟಾಕ್ಸ್ ವಿಪ್ರೋ ಸರ್, ಅದರ P50 ನಲ್ಲಿ ಇದೆ. ಅದು ಒಳ್ಳೆ ಕಂಪನಿ. 20 ವರ್ಷಕ್ಕೆ ತಿರುಗಿ ನೋಡೋಣ ಅಂತಂದ್ರೆ ಅದನ್ನ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಈಗ ವಿಪ್ರೋದಲ್ಲಿ ಅದನ್ನ ಡಿವಿಡೆಂಡ್ ಸ್ಟಾಕ್ ಅಂತ ಅರ್ಥ ಮಾಡ್ಕೋಬಹುದಾ ಸರ್? ಡಿವಿಡೆಂಟು ಹಂಗೆಲ್ಲ ಏನಿಲ್ಲಪ್ಪ. ಈಗ ಸದ್ಯಕ್ಕೆ ಒಳ್ಳೆ ಟೈಮ್ ಇಲ್ಲ ಅದಕ್ಕೆ. ಪ್ರೇಮ್ಜಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಲಾಂಗ್ ಟರ್ಮ್ಗೆ ಆ ಕಂಪನಿ ತುಂಬಾ ಒಳ್ಳೇದು. ಪ್ರೇಮ್ಜಿ ವಯಸ್ಸಾಗೋಯ್ತಲ್ಲ ಸರ್. ಅದೇ ಮಗ ಇದಾನಲ್ಲ ರಿಷಬ್ ಪ್ರೇಮ್ಜಿಗೆ ಇನ್ಚಾರ್ಜ್ ಹಾಕಾಯ್ತಲ್ಲ. ಸೊ ಯಾರು ಮುಂದಿನ 25 ವರ್ಷ ನಡೆಸ್ತಾರೆ ಅಂತ ಅನ್ನೋದು ನಮಗೆ ಗೊತ್ತು. ರಿಷಬ್ ಪ್ರೇಮ್ಜಿನೇ ನಡೆಸ್ತಾನೆ. ಅದರಿಂದ ಇಲ್ಲಿ ಪ್ರಮೋಟರ್ ಇಶ್ಯೂ ಇಲ್ಲ, ಪ್ರಮೋಟರ್ ಇಶ್ಯೂ ಇಲ್ಲ. ಅದನ್ನು ದಾಟಿ ಅಲ್ಲೇನಾದ್ರು ಇಶ್ಯೂ ಬಂತು ಅಂತಂದ್ರೆ ಅದು ಆ ಟೈಮ್ಗೆ ಏನಂತ ನೋಡ್ಬೇಕು. ಬಟ್ ಇದು ತುಂಬಾ ಚೀಪ್ ಆಗಿದೆ, ಲಾಂಗ್ ಟರ್ಮ್ಗೆ ಒಳ್ಳೇದು. ರೈಟ್ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ
ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.